ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ದೇವರು 2024 ಕೊನೆಯ ತಿಂಗಳಿನ ಕೊನೆಯ ವಾರದವರೆಗೂ ದೇವರು ಬರಲಿಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಾವು ಈ ವರ್ಷ ಸ್ತೋತ್ರ ಮಾಡೋಣ. ಹಾಗೆಯೇ ಇವತ್ತು ಸ್ತೋತ್ರದ ಪ್ರಾರ್ಥನೆಯನ್ನು ಮಾಡಿ ನಾವು ಆರಾಧನೆ ಮುಗೀತು, ವಿಜ್ಞಾಪನ ಸ್ತೋತ್ರದ ಪ್ರಾರ್ಥನೆ ಆಯಿತು. ನೆಕ್ಸ್ಟ್ ಇವಾಗ ನಾವು ವಾಕ್ಯದ ಬಗ್ಗೆ ಹೋಗುವಾಗ ದೇವರು ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳಿ. ಹಾಗೆಯೇ ನಮಗೆ ಇಷ್ಟವರೆಗೆ ಕಾದು ಕಾಪಾಡಿದ ದೇವರು 2025 ಅಂದರೆ ನಾವು ಜನವರಿ 2025 ನಾವು ಕಾಲಿಡುವಾಗ ದೇವರ ನಾಮ ಮಹಿಮೆ ಆಗಲಿ ಎಂದು ನಾವು ಪ್ರಾರ್ಥಿಸಿಕೊಳ್ಳುವ. ಹಲ್ಲೆಲೂಯಾ. ಹಾಗೆಯೇ ನಾವು ಏನು ಮಾಡೋದರೆ ಆ 2025 ನಾವು ಹೋಗುವಾಗ ದೇವರ ಕೃಪೆ, ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ. ಈಗ ಮುಂದಿನ ಒಂದು ವಾಕ್ಯದ ಭಾಗಕ್ಕೋಸ್ಕರ ಕೂಡ ನಾವು ಹೋಗ್ಲಿಕ್ಕಿದ್ದೇವೆ. ಮತ್ತು 5ನೇ ತಾರೀಕಿಗೆ ನಡೆಯುವಂಥ ಒಂದು ಫಂಕ್ಷನ್, 5ನೇ ತಾರೀಕು ಪ್ರಥಮ ದಿವಸದ ಉಪವಾಸ ಪ್ರಾರ್ಥನೆ ದಿವಸನೇ ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಮಾಡೋಂತಿದ್ದೀವಿ. ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ಅವತ್ತು ಹೆಚ್ಚಾದ ಜನಗಳು ಹಳ್ಳಿಗಳಿಂದ ಸೇರಿ ಬರಬೇಕಂತ ಪ್ರಾರ್ಥನೆ ಮಾಡಿ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ಹೋಗಬೇಕಾಗಿರ್ತಕ್ಕಂತಹ ಒಂದು ವಚನದ ಭಾಗ. ಇವತ್ತು ನಾವು ವಚನದ ಭಾಗ ಓದೋದಕ್ಕಿಂತ ಮೊದಲು ನಾವೀಗ 1ನೇ ತಿಂಗಳಿಂದ ಹಿಡಿದು ಕೊನೆಯ ತಿಂಗಳಿನವರೆಗೆ ಅಂದರೆ 2024 ಸಂಪೂರ್ಣವಾಗಿ ಮುಗಿಸಿ ಕೊನೆಯ ವಾರದ ಆರಾಧನೆಗೆ ನಾವು ಬಂದಿದ್ದೇವೆ. ಕೊನೆಯ ವಾರದ ಆರಾಧನೆ ಬಂದಿದ್ದಕ್ಕೆ ನಾವೇನು ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಈ ಒಂದು ಕೊನೆಯ ಸಮಯದಲ್ಲಿ ನಾವು ಮಾಡಬೇಕಾದ ಕಾರ್ಯಗಳು ಮತ್ತು ಮುಂದಿನ ವರ್ಷಕ್ಕೆ ನಾವು ಮಾಡಬೇಕಾದ ಸಿದ್ಧತೆಗಳು, ಇದ್ರ ಬಗ್ಗೆ ನಾನು ನಿಮ್ಗೆ ವಚನ ಕೊಡ್ತೀನಿ ಪ್ರಿಯರೇ. ಹಲ್ಲೆಲೂಯಾ. ಒಂದನೇದಾಗಿ ಈ ವರ್ಷದ ಕೊನೆಯಲ್ಲಿ ನಾವು ಮಾಡಬೇಕಾದ ಕಾರ್ಯ ಹಾಗೂ ಮುಂದಕ್ಕೆ ಇರ್ತಕ್ಕಂಥ ಸಿದ್ಧತೆಗಳಲ್ಲಿ ಒಂದು 4 ಪಾಯಿಂಟ್ ಇದೆ. ಆದರೆ ಕೊಡುವಂಥದ್ದು ಬರೀ ಕೇವಲ ಒಂದೇ ಒಂದು ಪಾಯಿಂಟ್ ಇವತ್ತು, ಯಾಕೆಂದರೆ ಸಮಯಾವಕಾಶಗಳಾಗಿರೋ ಕಾರಣಕ್ಕೋಸ್ಕರ ಒಂದು ಪಾಯಿಂಟ್ ಮಾತ್ರ ಕೊಡ್ತೀನಿ. ಯಾಕೆಂದರೆ ನಮ್ಮ ಪ್ರಾರ್ಥನೆ ಆರಾಧನೆಗಳೆಲ್ಲ ಜಾಸ್ತಿ ಆಗಿರೋ ಕಾರಣಕ್ಕೋಸ್ಕರ ನಾವು ಒಂದು ಪಾಯಿಂಟ್ ಕೊಡ್ತೀನಿ. ಇನ್ನು ಬಾಕಿ ಇರೋದೆಲ್ಲ ಮಿಕ್ಕಿನ ದಿವಸಗಳ ಕೊಡ್ತೀನಿ. 5ನೇ ತಾರೀಕಿನ ಮೇಲೆ ನಾನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗಾದರೆ ನಾವು ವರ್ಷದ ಕೊನೆಯಲ್ಲಿ ಮಾಡಬೇಕಾದ ಕಾರ್ಯ ಅಂದರೆ ಇನ್ನು 3 ದಿವಸ ಇದೆ ಪ್ರಿಯರೇ. ಈ 3 ದಿವಸದಲ್ಲಿ ಏನು ಮಾಡ್ತಾರೆ? 1ನೇ ಥೆಸಲೋನಿಕ 5, 16, 17ರಿಂದ 21ವರೆಗೆ ಓದ್ಬಿಡಿ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಇದೇ ಮೇಯ್ನ್ ಆಗಿ ಮಾಡಬೇಕಾಗಿರೋದು. ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ಚಿತ್ತ. ಇದಿಷ್ಟು ಮೊದಲು ವಿವರಿಸ್ತೀನಿ, ಅಲ್ಲಿಂದ ನಾವು ಮುಂದಕ್ಕೆ ಹೋಗೋಣ. ಮೊದಲನೇದಾಗಿ ಯಾವಾಗಲೂ ಸಂತೋಷಿಸಿರಿ ಅಂದರೆ 2024 ನಿಮ್ಮ ಕಷ್ಟಗಳು ಕಂಟಕಗಳೆಲ್ಲ ಬಿಟ್ಟು ಹೋಯ್ತು, ಸಂತೋಷ ಪಡಿ. ಎರಡನೇದಾಗಿ ನನಗೆ ಇನ್ನು 2025 ಸುಖದ ವರ್ಷ ಅಂತ ನೆನೆಸ್ಕೊಳ್ಳಿ. ನೀವು ಏನನ್ನ ನೆನೆಸ್ಕೊಳ್ತೀರೋ ಅದೇ ಆಗ್ತದೆ. ಅಲ್ಲಿ ಪಕ್ಕದಲ್ಲೇ ಬರೆದು ಎಡೆ ಬಿಡದೆ ಪ್ರಾರ್ಥನೆ ಮಾಡಿ. ಯಾಕೆಂದ್ರೆ 2024 ನಮಗೆ ಆರೋಗ್ಯ, ಸಂತೋಷ, ನಮ್ಗೆ ಯಾವುದೇ ಆಕ್ಸಿಡೆಂಟ್ಗಳಾಗದಂಗೆ, ಯಾವುದೇ ಮರಣಗಳು ಸಂಭವಿಸದಂಗೆ ನಮ್ಮನ್ನು ಇಲ್ಲಿಯವರೆಗೆ ಕಾಪಾಡಿದಂಥ ದೇವರಿಗೆ, ನಮ್ಮ ಕುಟುಂಬವನ್ನು ಕಾಪಾಡಿದಂಥ ದೇವರಿಗೆ ನಾವು ಎಡೆ ಬಿಡದೆ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಇನ್ನು ನೀವು ಆ 3 ದಿವಸ ಡಿಸೆಂಬರ್ 2024 ಕಳಿಸಿಕೊಡುವಾಗ ಪ್ರಾರ್ಥನೆಯೊಂದಿಗೆ ಕಳಿಸಿಕೊಡಿ. ಅಲ್ಲಿ ಬಂದಿದೆ ಪ್ರಾರ್ಥನೆ ಕಳಿಸ್ಕೊಡಿ. ಮತ್ತೆ ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡ್ರಿ. ನಿಮ್ಗೆ ಒಳ್ಳೇದಾಗಿದ್ರು ದೇವರೇ ಥ್ಯಾಂಕ್ಸ್ ಹೇಳಿ, ಕೆಟ್ಟದಾಗಿದ್ರು ದೇವರೇ ಥ್ಯಾಂಕ್ಸ್ ಹೇಳಿ. ಸ್ವಾಮಿ ಹೇಳ್ತಾರೆ ಅಲ್ಲಿ ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡ್ರಿ. ಯಾವುದ್ರಲ್ಲಿ? ಎಲ್ಲದರಲ್ಲೂ ಕೂಡ ಕೃತಜ್ಞತಾ ಸ್ತುತಿ ಮಾಡಬೇಕಂತೆ. ಹಾಗಾದರೆ ನಾವು ಇನ್ನು ಉಳಿದಿರ್ತಕ್ಕಂಥ 3 ದಿವಸದಲ್ಲಿ ಹಂಗೇಳ್ಕೊಂಡು 2025 ಕೃತಜ್ಞತಾ ಸ್ತುತಿ ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಆದರೆ ಇದು ಕೊನೆಯ ಸ್ಥಿತಿ. ನಿಮ್ದು 2024 ಕೊನೆಯ ಸ್ಥಿತಿ ಬೇರೆ. ಏನು ಕೊನೆ? ಸ್ತೋತ್ರ ಅಂದರೇನು? ಥ್ಯಾಂಕ್ಸ್, ಕೊನೆಯ ಥ್ಯಾಂಕ್ಸ್. ಇದನ್ನು ನಾವು ಚೆನ್ನಾಗಿ ಹೇಳ್ಬೇಕು. ನೋಡಿ, ಇವಾಗ ನಾವು 1000 ರೂಪಾಯಿ ಕೊಡ್ತೀರಮ್ಮ, 1000 ರೂಪಾಯಿ ಕೊಟ್ಟಾದ್ಮೇಲೆ ನಾನೇ ಓದ್ತೀನಪ್ಪ, ನೀನು ಮಗನ ಸುಧಾರಿಸಿ ನಾನೇ ಓದ್ತೀನಿ, ಎಲ್ಲ ಕೇಳಿಸ್ಕೊಳ್ಳಿ. ನೀವು ಸ್ವಲ್ಪ ದೂರದಲ್ಲಿ ಕೇಳಿಸ್ಕೊ, ಆಯ್ತಾ? ಹಲ್ಲೆಲೂಯಾ. ಹಾಂ, ಹಲ್ಲೆಲೂಯಾ. ನೀವು ಓದ್ತೀರಾ? ಸ್ವಲ್ಪ ಜೋರಾಗಿ ಹೋಗಿ ಹಲ್ಲೆಲೂಯಾ. ಹಾಂ, ಅಲ್ಲಿಂದ ನೋಡಿ, ಇಲ್ಲಿ ಚೆನ್ನಾಗಿ ಬರ್ತದೆ. ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಅಂತ ಹೇಳಿ ಬರ್ತದೆ. ದೇವರ ಚಿತ್ತ ಏನು?
ಮೊದಲನೇದಾಗಿ ನೀವು ಯಾವತ್ತೂ ಮೊರೆ ಹಾಕಿರಬಾರ್ದು. ಸಂತೋಷವಾಗಿರಬೇಕು. ನೀವು ಚಿಂತೆ ಮಾಡಿದಾಗ ನಿಮಗೆ ಒಳ್ಳೇದಾಗೋದಿಲ್ಲ. ಕಾಯಿಲೆ ಬರ್ತದೆ, BP ಬರ್ತದೆ, ಶುಗರ್ ಬರ್ತದೆ, ನಿಜ ತಾನೇ? ಅದೇ ಚಿಂತೆನ ಕಡಿಮೆ ಮಾಡಿ ನೀವು ಸುಮ್ಮನಾದರೂ ಚಿಂತೆ ಮಾಡಿ ರೋಗ ಬರ್ಸ್ಕೊಳ್ಳೋದಕ್ಕಿಂತ ಆರಾಮಾಗಿ ನೀವು ನಿಮ್ಮ ಜೀವಿತನ ಕಳ್ಕೊಂಡು ಹೋಗಲಿ ಪ್ರಯತ್ನ ಪಡಿ. ಇವತ್ತು ಏನಾಗ್ತಾ ಇದೆ ಗೊತ್ತಾ? ಚಿಂತೆ ಮಾಡಿ ಸಾಯೋದಕ್ಕಿಂತ ಅಪ್ಪ ನೀನಿದ್ಯಾ ಮಗುಗೆ ಹೊಟ್ಟೆ ಹಸಿದಿದ್ರು ಕೂಡ ಮಗು ತಾಯಿ ಹೋದಾಗ ಆಟೋಮೆಟಿಕ್ ಆಗಿ ಅದು ಹೆಂಗೆ ಸೈಲೆಂಟ್ ಆಗಿ ಸಂತೋಷ ಪಡ್ತದೋ ಅದೇ ರೀತಿಯಾಗಿ ನಾವು ಕೂಡ ಸಂತೋಷ ಪಡೋರಾಗಿರ್ಬೇಕು. ನಾವು ತಂದೆ ಎದೆ ಮೇಲೆ ಇದ್ದೀವಿ. ಅಲ್ಲೆಲ್ಲೂಯಾ, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಅಲ್ಲಿ ಏನು ಬರ್ತದೆ? ನೆಕ್ಸ್ಟ್ ಓದಿ. ಇದೇ ಕ್ರಿಸ್ತ ತೋರಿ ಬಂದ ದೇವರ ಚಿತ್ತ. ಒಂದನೇ ಸಂತೋಷ ಪಡಬೇಕಂತೆ. ಎಡೆ ಬಿಡದೆ ಪ್ರಾರ್ಥನೆ ಮಾಡಿ. ಅಂಕಲ್ ಆಗ ಮನೆ ಕೆಲಸ ಮಾಡೋದು ಬೇಡ ಅಂತ ನೀವು ಕೇಳ್ಬೋದು. ಅಂದರೆ ಅದರ ಅರ್ಥ ಏನು ಗೊತ್ತಾ? ಎಡೆ ಬಿಡದೆ ಪ್ರಾರ್ಥನೆ ಮಾಡಿದರೆ ಮನೆ ಕೆಲಸ ಮಾಡಿ, ಪಾತ್ರೆ ತೊಳೆಯುವಾಗ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್, ಪರಲೋಕ ತಂದೆ, ಪಾತ್ರೆ ಹೆಂಗೆ ಬೆಳ್ಳಗಾಯ್ತು ಹಾಗೆ ನನ್ನನ್ನು ಕೂಡ ಬೆಳ್ಳಗೆ ಮಾಡಪ್ಪ. ಪಾತ್ರೆ ಹೊಳಿತಿರುವಾಗೆ ನನ್ನ ಮನೆ ಹೊಳಿಲಪ್ಪ. ಬಟ್ಟೆ ಹೋಗುವಾಗ ಏನು ಮಾಡಿ ಗೊತ್ತಾ? ಅಪ್ಪ ನಾನು ಈ ಬಟ್ಟೆ ಹೋಗುವಾಗ ಬಟ್ಟೆಯಲ್ಲಿರೋ ಕೊಳೆ ಹೋದಾಗೆ ನಮ್ಮ ಮನೆಯಲ್ಲಿರೋದು ಎಲ್ಲ ಪೀಡೆ ಪಿಸಾಚಿಗಳು ಮಾಟ ಮತ್ತು ಶಕ್ತಿಗಳ ಕೊಳೆ ಬಿಟ್ಟು ಹೋಗಲಿ ಸ್ವಾಮಿ. ಅಲ್ಲಿಂದ ತೆಗೆದು ಬಟ್ಟೆನ ಬಡಿತೀರಾ, ಬಟ್ಟೆ ಬಡಗ ಸೈತಾನೇ ಬಿಟ್ಟು ತೊಲಗು ಅಂತ ಬಡೀರಿ. ಅಲ್ಲೆಲ್ಲೂಯಾ. ಬರಲ ತಗೊಂಡು ಗುಡಿಸುವಾಗ ನನ್ನ ಮನೆಯಲ್ಲಿರೋ ಕಸ ಮಾತ್ರ ಹೋಗೋದಲ್ಲ ಸ್ವಾಮಿ, ಬ್ಯಾಡ್ದಿರೋಂಥ ನಮ್ಮಲ್ಲಿರೋ ಕಸಗಳು ಕೂಡ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಅಲ್ಲೆಲ್ಲೂಯಾ. ಮಾಡೋದಲ್ಲ. ಒಬ್ಬ ಭಿಕ್ಷಾಗಾರನ ಕಂಡ ಪಾಪ ಅವನಿಗೆ ಅನುದಿನದ ಆಹಾರವನ್ನು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ಡಾಕ್ಟರ್ಗಳಿಗೆ ಪ್ರಾರ್ಥನೆ ಮಾಡಿ, ನರ್ಸ್ಗಳಿಗೆ ಪ್ರಾರ್ಥನೆ ಮಾಡಿ, ಪೊಲೀಸ್ ಇಲಾಖೆಗೆ ಮಾಡಿ, ನಮ್ಮ ಕರ್ನಾಟಕ ಸರ್ಕಾರಕ್ಕೋಸ್ಕರ ಮಾಡಿ, ಭಾರತ ದೇಶಕ್ಕೋಸ್ಕರ ಮಾಡಿ. ಮಾಡಲಿಕ್ಕೆ ಪ್ರಾರ್ಥನೆ ಬೇಕಾದಷ್ಟಿದೆ. ಕೂತ್ಕೊಂಡೇ ಮಾಡೋದು ಪ್ರಾರ್ಥನೆ ಅಲ್ಲ. ಹೋಗ್ತಾ ಬರ್ತಾ ನಿಲ್ತಾ ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತದೆ ಹಿಂಗಾಡ್ಕೊಂಡು ಹೋಗಿ. ಒಟ್ಟಾರೆ ನೀವು ಗೊತ್ತಾ, ನಿಮ್ಮ ಸಮಯವನ್ನು 2024 ಕಳಿಸಿಕೊಡುವಾಗ ಸಂತೋಷವಾಗಿ ನೆಕ್ಸ್ಟ್ ಎಲ್ಲದರಲ್ಲೂ ಕೃತಜ್ಞತಾ ಸ್ತುತಿ ಮಾಡಿ. ನಿಮ್ಗೆ ಕೆಟ್ಟದೇ ಆಗಿರ್ಬೋದು ಈ ವರ್ಷ, ಥ್ಯಾಂಕ್ಸ್ ಅಪ್ಪ. ಕೆಟ್ಟದಾಗಿದ್ರು ನಾನು ಕಾಪಾಡ್ಕೊಂಡು ಬಂದಿದೆಯಲ್ಲ ಸ್ತೋತ್ರ. ಇವತ್ತು ಅದು ಮಾಡ್ತಾ ಇಲ್ಲ ಜನ, ಬರೀ ಕೆಟ್ಟದ್ರ ಬಗ್ಗೆ ಹೇಳೋದು. ಕೆಟ್ಟದಾಗಿದ್ರು ಕಾಪಾಡ್ಕೊಂಡು ಬಂದಿದ್ಯಾ ಸ್ತೋತ್ರ. ಕೇಳಿಸ್ತಾ ಇಲ್ಲ? ಕೆಟ್ಟದಾಗಿದ್ರು ಕಾಪಾಡ್ಕೊಂಡು ಬಂದಿದ್ಯಾ, ಒಳ್ಳೇದಾದ್ರು ಕಾಪಾಡ್ಕೊಂಡು ಬಂದಿಯಪ್ಪ, ನನ್ನ ಕುಟುಂಬನ ರಕ್ಷಿಸಿದ್ಯಪ್ಪ ಸ್ತೋತ್ರ. ಅಷ್ಟೇ. ಹಾಲೆಲೂಯಾ. ನೆಕ್ಸ್ಟ್ ನಮ್ಮ ಪವಿತ್ರ ಆತ್ಮ ನಂದಿಸಬೇಡಿದ್ರೆ ಆರಿಸಬೇಡಿ. ನಿಮ್ಮ ಒಳಗಡೆ ಇರುವಂತ ಪವಿತ್ರ ಆತ್ಮ ಆರೋಗ್ಬಾರ್ದು, ಉರಿತಾ ಇರಬೇಕು. ಹಾಲೆಲೂಯಾ. ನಿಮ್ಮ ಒಳಗಡೆ ಇರೋ ಪವಿತ್ರ ಆತ್ಮ ಇದನ್ನಲ್ಲ, ಅವನು ಯಾವತ್ತೂ ನಂದು ಹೋಗ್ಬಾರ್ದು. ನಂದಿಸಬೇಡಿದ್ರೆ ಗೊತ್ತಾಯ್ತಾ, ಅವನು ಆರು ಹೋಗ್ಬಾರ್ದು, ಉರಿತಾ ಇರಬೇಕು. ನಿಮ್ಮ ಬೆಂಕಿ 2024 ಆದಂತ ಕೆಟ್ಟ ಘಟನೆಗಳನ್ನು ಸುಟ್ಟಾಕಲಿ. ನಂದಿಸಬೇಡಿರಿ. 2024 ನಿಮಗೆ ಏನೇನು ಪ್ರವಾದನೆಗಳು ಬಂತು, ನಿನ್ನ ಕುಟುಂಬಕ್ಕೆ ಈ ತರ ಆಗ್ತದೆ, ಅದನ್ನೇ ಈನೈಸಬೇಡ. ಅದನ್ನೇ ಹಿಡಿದೇ ಪ್ರಾರ್ಥನೆ ಮಾಡು. ನಿನಗೆ ಈ ತರ ಆಗುತ್ತೆ, ನಿನ್ನ ಮಗಳಿಗೆ ಈ ತರ ಮದುವೆ ಆಗುತ್ತೆ, ನಿನ್ನ ಕುಟುಂಬಕ್ಕೆ ಈ ತರ ಆಗುತ್ತೆ, ನಿಮ್ಮ ಜಾಗದಲ್ಲಿ ವ್ಯವಹಾರ ಸಕ್ಸಸ್ ಆಗುತ್ತೆ ಅಂತ ಏನು ಅಷ್ಟುಗಳು ಪ್ರಾರ್ಥನೆ ಮಾಡಿ ಪ್ರವಾದನೆ ಕೊಟ್ಟಿದ್ರು, ಆ ಪ್ರವಾದನೆಗಳನ್ನ ಬಿಡಬೇಡಿ. ಅಪ್ಪ ನನ್ನ ಕುಟುಂಬಕ್ಕೆ ಒಳ್ಳೇದಾಗುತ್ತೆ, ನೀನು ಸೇವಕರ ಮೂಲಕ ಹೇಳಿಸಿದ್ಯಾ, ನಡೆಸ್ಕೊಡ್ತೀಯಪ್ಪ ಸ್ತೋತ್ರ. 2024 ನಡೆದಿಲ್ಲ ಸ್ವಾಮಿ, 2025 ನಡೆಸ್ಕೊಡಪ್ಪ ಅಂತ ಕೇಳ್ತೀನಿ. ಪ್ರವಾದನೆಗಳು ಈನೈಸಬೇಡಿ. ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಈ ಕೊನೆಗಾಲದಲ್ಲಿ ನಾವು ಇದೆಡ್ಡೇನೇನು ವರ್ಷದ ಕೊನೆಯಲ್ಲಿ ಮಾಡಬೇಕಾದ ಕಾರ್ಯ ಮತ್ತು ಮುಂದಿನ ವರ್ಷದ ಸಿದ್ಧತೆ ಅಲ್ವಾ? ಈಗ ಎಲ್ಲವನ್ನು ಪರಿಶೋಧನೆ ಮಾಡಿ ಒಳ್ಳೆಯದನ್ನೇ ಮಾಡಕ್ಕೆ ಪ್ರಯತ್ನ ಮಾಡಿ. ಈ ವರ್ಷ ಏನು ಗೊತ್ತಾ ಪ್ರಿಯರೇ, ಈ ವರ್ಷ ಅಂತಲ್ಲ, ಪ್ರತಿಯೊಂದು ಜಾಗದಲ್ಲೂ ಕೂಡ ಕ್ರಿಸ್ಮಸ್ ಹೆಂಗೆ ಸ್ಟಾರ್ಟ್ ಆಗ್ತದೆ ಗೊತ್ತಮ್ಮ? 25ಕ್ಕೆ ಕ್ರಿಸ್ಮಸ್ ಅಂತ ಹೇಳ್ತಾರಲ್ಲ, ಆದರೆ 21ರಿಂದನೇ ಸ್ಟಾರ್ಟ್ ಆಗ್ತದೆ. ಈ ಡಿಸೆಂಬರ್ ತಿಂಗಳು ಪೂರ್ತಿ ಸ್ಟಾರ್ಟ್ ಆಗ್ತದೆ. 29, 30ರವರೆಗೂ ಮಾಡ್ತಾರೆ. ಯಾಕೆ ಗೊತ್ತಾ? ಟೈಮ್ ಇಲ್ಲ. ಒಂದು ದಿವಸ ಫಾಸ್ಟಿಗೆ 3-4 ಹಳ್ಳಿಗಳಿರ್ತದೆ. ಇಲ್ಲೊಂದು ದಿವಸ ಅಲ್ಲೊಂದು ದಿವಸ ಮಾಡಲೇಬೇಕು. ಈಗ ನಮ್ಮದು ಇವಾಗ ನೋಡಿ 2-3 ಆಗೈತೆ ನಮ್ಮದು, ಮಾಡಲೇಬೇಕಂತ ಪರಿಸ್ಥಿತಿ. ಹಂಗೇನೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಹಳ್ಳಿಗಳು ಮಾಡೋದಕ್ಕೆ ಡೇಟ್ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಈ ವರ್ಷದ ಕೊನೆಯವರೆಗೂ ಕೂಡ ನೀವು ಏನು ಮಾಡುತ್ತಾ
ಎಲ್ಲವನ್ನ ಪರಿಶೋಧನೆ ಮಾಡಿ ಯಾವುದು ಒಳ್ಳೇದು ಕೆಟ್ಟದಂತೇಳಿ ಒಳ್ಳೆಯದನ್ನೇ ಭದ್ರವಾಗಿ ಇರಿದುಕೊಳ್ಳಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರ ಆಗ್ಬಿಟ್ಟು 2025ಕ್ಕೆ ಕಾಲ ಹಾಕಿ. ಇನ್ನು 2024 ಕೆಟ್ಟತನ ಇಟ್ಕೊಂಡು 2025 ಕಾಲ ಹಾಕ್ಬೇಡಿ. ಅರ್ಥ ಆಯ್ತಾ? ಭಾಳ ಕಷ್ಟ ಅಂಕಲ್, ಭಾಳ ಕಷ್ಟ ಅಂಕಲ್. 2024 ಕೆಟ್ಟತನನ ಬಿಟ್ಟು 2025ಕ್ಕೆ ಕಾಲ ಹಾಕ್ಲಿಕ್ಕೆ ಪ್ರಯತ್ನ ಪಡಿ. ಹಲ್ಲೆಲೂಯಾ. ಇದೇ ವರ್ಷದ ಕೊನೆಯಲ್ಲಿ ಮಾಡಬೇಕಾಗಿರೋ ಕಾರ್ಯ. ಹಲ್ಲೆಲೂಯಾ. ನಿಮ್ಮಲ್ಲಿ ಇರುವಂತ ಯಾವುದೇ ಕೆಟ್ಟದನ್ನ ಕೂಡ ತರಲಿಕ್ಕೆ ಪ್ರಯತ್ನ ಪಡಬೇಡಿ. ಹಲ್ಲೆಲೂಯಾ. ಫಿಲಿಪ್ಪ 4:6. ಫಿಲಿಪ್ಪ 4 ಜೋರಾಗಿ ಓದಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡೆಯಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರೈಸ್ತ ಯೇಸುವಿನಲ್ಲಿ ಕಾಯುವುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ. ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡಿ. ನಿಮಗೆ ಲಾಸ್ ಆಗಿದೆಯೋ ಏನಾಗಿದೆಯೋ ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಮಾಡ್ರಿ. ನಿಮ್ಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಈ ವಾಕ್ಯದಲ್ಲೂ ಕೂಡ ಬರ್ತದೆ. ಒಳ್ಳೇದಾಗಲಿ ಕೆಟ್ಟದಾಗಲಿ ಸ್ತುತಿ ಮಾಡ್ರಿ. ಯಾರಿಗೆ ಥ್ಯಾಂಕ್ಸ್ ಹೇಳೋಕೆ ಯೋಗ್ಯತೆ ಇಲ್ವೋ ಅವರಿಗೆ ದೇವರ ಆಶೀರ್ವಾದ ಮಾಡೋಕ್ಕಾಗಲ್ಲ. ಕೃತಜ್ಞತಾ ಸ್ತುತಿ ಇದ್ರೆ ಏನು ಗೊತ್ತಾ? ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಈಗ ನಾನೇ ನಿಮಗೆ 1,000 ರೂಪಾಯಿ ಕೊಡ್ತೀನಿ, ನೀವು ವಾಪಸ್ ಕೊಡೋವಾಗ ಹೆಂಗೆ ಕೊಡ್ತೀರಾ? ತಗೋ ಇಟ್ಕೊಂಡು ಕೊಡ್ತೀರಾ? ತುಂಬಾ ಥ್ಯಾಂಕ್ಸ್ ತಗೊಳ್ಳಿ ಅಲ್ವಾ? ಹಂಗೇನೆ 1 ವರ್ಷ ಕಾಪಾಡ್ದಲ್ಲಪ್ಪ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ. ಅದೇ ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ ನೋಡೋಣ. 1 ವರ್ಷ ಕಾಪಾಡ್ದಲ್ಲಪ್ಪ ತುಂಬಾ ಥ್ಯಾಂಕ್ಸ್ ಅಂತ. ಹಾಂ ಕೊಡಿ 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 ಕೊಡಿ. ಹಾಂ ಕೊಡಿ. ಹಾಂ ನೋಡಿ, ನನಗೆ ಕೊಡೋದು ಯಾರಿಲ್ಲ. ಅದೇ ಇಷ್ಟೆಲ್ಲ ಕಷ್ಟಪಟ್ಟು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು, ಹಲೋ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಸೇವೆ ಮಾಡಿದ್ರು ಕೂಡ ನನಗೆ ಇಷ್ಟು ವರ್ಷ ಕಾಪಾಡಿದೆ ಥ್ಯಾಂಕ್ಸ್ ಅಂತ ಯಾರಿಗೂ ಹೇಳಲಿಲ್ಲ, ನನಗೆ ಹೇಳಲೇ ಇಲ್ಲ. ಅಲ್ಲಲ್ಲಿಯ ಆದರೂ ನಾನು ಏಸಪ್ಪನಿಗೆ ಹೇಳ್ತೀನಿ, ಇಷ್ಟು ವರ್ಷ ನನ್ನ ಕೆಲಸದ ಜಾಗದಲ್ಲೂ ನನ್ನ ಮನೆಯಲ್ಲೂ ನನಗೆ ದೇವರು ಕೊಟ್ಟಂಥ ಒಂದು ಮುದ್ದಾದ ಸಭೆಯಲ್ಲೂ ದೇವರು ನನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ಅಂತ ನಾನು ಹೇಳ್ತೀನಿ. ಅಲ್ಲಲ್ಲಿಯ ನನಗೆ ಕೊಟ್ಟಂಥ ಒಳ್ಳೆ ಕುಟುಂಬಕ್ಕೆ ಸ್ತೋತ್ರ, ಒಳ್ಳೆ ಕೆಲಸಕ್ಕೆ ಸ್ತೋತ್ರ, ಒಳ್ಳೆ ಸಭೆಯನ್ನು ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಹಳ್ಳಿ ಸೇವೆಯನ್ನು ಕೊಟ್ಟಿದ್ದೆಪ್ಪ. ಈ ವರ್ಷಡಿ ಕಾಪಾಡ್ದಂಗೆ ಮುಂದುವರ್ಸನೂ ಕಾಪಾಡ್ಕೊಂಡು ಹೋಗಪ್ಪ ಸ್ತೋತ್ರ. ಆಮೇಲೆ ನೀವು ಈ ತರ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ ಗೊತ್ತಲ್ಲ? 7ನೇ ವಾಕ್ಯದಲ್ಲಿ ಬರ್ತದೆ, ಆಗ ಗ್ರಹಿಕೆಗಳನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನೆಲ್ಲ ಸೂಚನೆಗಳನ್ನೆಲ್ಲ ಯೇಸುವಿನಲ್ಲಿ ಕಾಯುವುದು. ನೋಡಿ ಆ ಇದನ್ನ ಮಾಡಿದ್ರೆ ಎಲ್ಲ ಗ್ರಹಿಕೆ ನೀವು ಯೋಚನೆ ಮಾಡಿದಕ್ಕಿಂತಲೂ ಶಾಂತಿ ಸಿಕ್ಬಿಡ್ತಾವಂತೆ. ಯೋಚನೆ ಮಾಡಿದಕ್ಕಿಂತಲೂ ಶಾಂತಿ ನಿಮಗೆ ಸಿಗುತ್ತೆ. ಶಾಂತಿ ಬೇಕಾ? ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ. ನನಗಲ್ಲ, ನಾನು ಮನಸ್ಸ ಮಾತ್ರ ದೇವರಿಗೆ ಹೇಳಿ ಈ ವರ್ಷದ ಬಗ್ಗೆ ಥ್ಯಾಂಕ್ಸು 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 ಜೋರಾಗಿ ಹೇಳಿ. Hallelujah. Hallelujah. Thank you Jesus. Thank you Jesus. Amen. ಇದು ಮಾಡಬೇಕಾದ ಕಾರ್ಯ.